ಹಾಯ್ ಗೈಸ್, ಇವತ್ತು ಡೇ 4 ಬೆಳಗ್ಗೆ ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಮೌಂಟೇನ್ಸ್ ಹತ್ರ. ಈಗ ಒಂದು ಟೌನ್ಗೆ ಹೋಗ್ತಿದ್ದೀವಿ. ಅದು ಒಂದು ಫುರಾಂಗ್ ಟೌನ್ ಅಂತ ಆ ಪ್ಲೇಸ್ ಹೆಸರು. ಆ ಟೌನಲ್ಲಿ ವಿಲೇಜ್ ಥರ ಇರುತ್ತೆ. ಅಲ್ಲಿ ಏನೇನಿದೆ, ವ್ಯೂ ಏನೇನೇ, ಅಲ್ಲಿ ಸೀನಿಕ್ ಸ್ಪಾಟ್ಸ್ ಏನೇನಿದೆ, ವ್ಯೂ ಯಾವ ಥರ ಇರುತ್ತೆ, ಏನೇನೆಲ್ಲ ನೋಡ್ಬೋದು, ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೋಡಬೇಕು. ಹೀಗೆ ಹೋಗಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ನನ್ನ ಜೊತೆ ನೀವು ಬನ್ನಿ ಫುರಾಂಗ್ ಟೌನ್ಗೆ. ಆ ಫುರಾಂಗ್ ಟೌನ್ಗೆ ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತಿದ್ದೀವಿ. ಸೊ ಈಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ. ಇನ್ನೂ 1 hour ಟೈಮ್ ಇದೆ. ಸೊ ಬುಲೆಟ್ ಟ್ರೈನಲ್ಲಿ ಹಾಫ್ ಆನ್ ಅವರ್ ಜರ್ನಿ ಇದೆ ಆ ಟೌನ್ಗೆ ಹೋಗೋಕ್ಕೆ. ಅಲ್ಲಿ ಹೋಗಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಈಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ, ಟ್ರೈನಿಗೆ ಹೋಗ್ತಿದ್ದೀವಿ, ಬುಲೆಟ್ ಟ್ರೈನ್ಗೆ. ಸೊ ಇಲ್ಲಿ ಬ್ಯಾಗೇಜ್ ಚೆಕ್ ಇನ್ ಮಾಡಿ ಒಳಗಡೆ ಹೋಗಬೇಕು. ಟ್ರೈನ್ಗೆ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಇನ್ನೂ 1 hour ಟೈಮ್ ಇದೆ ನಮಗೆ. ಹಾಫ್ ಆನ್ ಅವರ್ ಆದಮೇಲೆ ಒಳಗಡೆ ಬಿಡ್ತಾರೆ, ಚೆಕ್ ಇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು.或取代所有的实物物品或辅助辅助工具。Take good care of the elderly and children to avoid accidents. 这会儿被这个拿那个出来，我也是把它遮起来，我也是左眼比较好。我跟你相反，我是左眼好。各位旅客，台北公才提示您，列车已经到达芙蓉镇。ಗೈಸ್, ಈಗ ತಾನೇ ಬುಲೆಟ್ ಟ್ರೈನಿಂದ ಇಳಿದೆ. ಸೊ ಈ ಫುರಾಂಗ್ ಟೌನ್ ಹೇಗಿದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ಬಂದಿದ್ದ ಬುಲೆಟ್ ಟ್ರೈನ್. ಇದೆ ಚೈನಾದಲ್ಲಿರೋ ಹೈ ಸ್ಪೀಡ್ ಬುಲೆಟ್ ಟ್ರೈನ್. ಫುರಾಂಗ್ ಟೌನ್ ಎಷ್ಟು ಕಿಲೋಮೀಟರ್ಸ್ ಇದೆ ಗೊತ್ತಿಲ್ಲ, ನೋಡಿ ಹೇಳ್ತೀನಿ. ಅಷ್ಟು ಕಿಲೋಮೀಟರ್ಸ್ಗೆ 25 ಮಿನಿಟ್ಸಲ್ಲಿ ಬಂದ್ಬಿಟ್ವಿ. ಸೊ ಎಸ್, ಈಗ ಟೌನ್ ಹೇಗಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಮಳೆ ಬರ್ತಿದೆ ಆ್ಯಕ್ಚುಲಿ, ಇಲ್ಲಿ ಅಂಬ್ರೆಲ್ಲಾನು ತಂದಿಲ್ಲ, ಬಟ್ ರೈನ್ ಕೋಟ್ಸ್ ಇದೆ, ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಲೆಟ್ಸ್ ಗೋ. ಫುರಾಂಗ್ ಟೌನ್ ಬಂದು ಈ ಥರ ಇರುತ್ತೆ. ಈ ವ್ಯೂ ಒಂದಿರುತ್ತೆ, ಆ್ಯಂಡ್ ವಾಟರ್ಫಾಲ್, ಸನ್ಸೆಟ್ ವ್ಯೂ, ತುಂಬ ವ್ಯೂಸ್ ಇರ್ತವೆ. ಅದೇ ಥರದ ಸೀನಿಕ್ ಸ್ಪಾಟ್ಸ್, ಈ ಥರ ಸೀನಿಕ್ ಸ್ಪಾಟ್ಸ್ ಎಲ್ಲ ಇರುತ್ತೆ. ಸೊ ಹೋಗಬೇಕು, ಆದರೆ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಬರ್ತಿದೆ. ಸೊ ವಿ ಆರ್ ವೈಟಿಂಗ್ ಫಾರ್ ದ ಬಸ್. ಫುರಾಂಗ್ ಟೌನ್ಗೆ ರೀಚ್ ಆದ್ವಿ. ಇಲ್ಲಿ ಮಳೆ ಬರ್ತಿದ್ರೂ ವ್ಯೂ ಎಲ್ಲ ಸಕ್ಕತ್ತಾಗಿದೆ. ಒಂಥರ ಚೈನೀಸ್ ಏನ್ಷಿಯಂಟ್ ಸ್ಟ್ರೀಟ್ಸ್ ಎಲ್ಲ ಕಡೆ. ಈಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಮಳೆ ಬರ್ತಿದೆಯಲ್ವಾ, ಸೊ ರೈನ್ ಕೋಟ್ ವೇರ್ ಮಾಡಬೇಕು. ರೆಡಿಯಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತು. ರೈನ್ ಕೋಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ಟಿಕೆಟ್ ಕಲೆಕ್ಷನ್ ಮಾಡೋ ಆಫೀಸ್. ಟಿಕೆಟ್ ತೊಗೊಂಡು ಹೊರಗಡೆ ಹೋಗ್ತೀವಿ. ನಮ್ಮ ಫುರಾಂಗ್ ಟೌನಿನ ವ್ಯೂ ಈ ಥರ ಕಾಣಿಸ್ಬೇಕು. ಇದು ಟಿಕೆಟ್, ಆ್ಯಂಡ್ ನಾವೀಗ ಒಳಗಡೆ ಎಂಟರ್ ಆಗ್ತಿದ್ದೀವಿ.
ರೈನ್ ಕೋಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಈ ಥರ ಇದೆ, ಪಕ್ಕ ಒಂದು ಹಳ್ಳಿಗೆ ಬಂದಿರೋ ಥರ ಅನ್ನಿಸ್ತಿದೆ. ಈ ಥರ ಕಾಣಿಸ್ತಿದೆ ವ್ಯೂ ಎಲ್ಲ ಕಡೆ. ಮಳೆ ಬೇರೆ ಬರ್ತಿದೆ ಲೈಟಾಗಿ. ನಲ್ಲಿ ಫುಲ್ ಈ ಥರ ಶಾಪ್ಸ್ ಇದ್ದಾವೆ. ಚೈನೀಸ್ ಕಾಸ್ಟ್ಯೂಮ್ ಶಾಪ್ಸ್ ಆ್ಯಂಡ್ ಸಿಲ್ವರ್ ಶಾಪ್ಸ್. ಈ ಥರ ಓಲ್ಡ್ ಏನ್ಷಂಟ್ ಟೈಮ್ಸಲ್ಲಿ ಯೂಸ್ ಮಾಡ್ತಿದ್ದಂಥ ಐಟಮ್ಸ್ನ ಸೇಲ್ ಮಾಡ್ತಿದ್ದಾರೆ ಇಲ್ಲಿ. ಈ ವ್ಯೂವನ್ನು ನೋಡೋಕ್ಕೆ ನಾನು ಬಂದಿರೋದು. ಸೊ ಇಲ್ಲಿ ನೈಟ್ ಲೈಟ್ಸ್ ಎಲ್ಲ ಆನ್ ಮಾಡಿದಾಗ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈಗ ಡೇ ವ್ಯೂ ಈ ಥರ ಕಾಣಿಸ್ತಿದೆ. ನೋಡಿ, ಮಳೆ ಬರ್ತಿದ್ರು ವ್ಯೂ ಅಂತ ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲಿ ವಾಟರ್ಫಾಲ್ ಕೂಡ ಇದೆ. ಜೋರಾಗಿ ನೀರು ಹರಿತಿದೆ. ನೀರಿಗೆಲ್ಲ ಲೈಟ್ ಬಿಡ್ತಾರೆ. ನೈಟ್ ವ್ಯೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈಗ ಆ ಕಡೆ ನಡ್ಕೊಂಡು ಹೋಗ್ತಿದ್ದೀವಿ ಇದರ ಮೇಲೆ. ವಾಟರ್ಫಾಲ್ ವ್ಯೂ ನೋಡಿ ಹೇಗೆ ಕಾಣಿಸ್ತಿದೆ. ಗೈಸ್, ನಡೆಯೋದಕ್ಕಂತೂ ತುಂಬ ಇತ್ತು. 3 ಡೇಸ್ ಅಂತ ಆಲ್ರೆಡಿ ನಡೆದು ನನ್ನ ಕಾಲೆಲ್ಲ ಓಸ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ತನಕ ನಡೆಯೋಷ್ಟರಲ್ಲಿ ಸ್ವಲ್ಪ ಕ್ರ್ಯಾಶ್ ಆಗಿಬಿಟ್ಟಿದ್ದೆ ನಾನು. ಸೊ ಫೈನಲ್ ಆಗಿ ನೈಟ್ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಬಾಯ್ ಬಾಯ್. ಸೊ ಫುರಾಂಗ್ ಟೌನನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೈ ಸ್ಪೀಡ್ ಬುಲೆಟ್ ಟ್ರೈನಲ್ಲೇ ಬಂದ್ವಿ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫುರಾಂಗ್ ಟೌನ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.